ನಟಿ ರನ್ಯಾ ರಾವ್ ಬಹುದೊಡ್ಡ ಗೋಲ್ಡ್ ಸ್ಮಗ್ಲರ್ ಆಗುವುದರ ಹಿಂದೆ ಬಿಜೆಪಿ ಪಕ್ಷ ಮತ್ತು ಅದರ ನಾಯಕರ ಕೈವಾಡವಿರುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿವೈ ಚಂದ್ರಕಾಂತ್ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಮಗಳಾದ ರನ್ಯಾ ರಾವ್ ಚಲನಚಿತ್ರರಂಗದಲ್ಲಿ ಮಿಂಚಬೇಕೆಂದು ಬಂದಾಕೆಯನ್ನ ದುರುಪಯೋಗ ಮಾಡಿಕೊಂಡಿರುವ ಬಿಜೆಪಿ ನಾಯಕರ ನಟಿಯಿಂದಾಗಿ ಪ್ರಪಂಚದ ಬಹುದೊಡ್ಡ ಗೋಲ್ಡ್ ಸ್ಮಗ್ಲರ್ ಆಗಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಿದ್ದಕ್ಕೆ ಅದರಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಕೆಡ್ಡಾಕ್ಕೆ ಬೀಳಲಿದ್ದಾರೆ ಎಂದು ಹೇಳಿದ್ದಾರೆ. ಉದ್ಯಮ ನಡೆಯುವುದಕ್ಕೆ ಸರ್ಕಾರದಿಂದ ಜಮೀನು ಮಂಜೂರಾತಿ ಕೋರಿ ಅರ್ಜಿ ಹಾಕಿದವರಿಗೆ 16 ವರ್ಷಗಳು ಕಳೆದರೂ ಜಮೀನು ಮಂಜೂರು ಆಗುವುದು ಕಷ್ಟ. ಅಂಥದ್ರಲ್ಲಿ ರನ್ಯಾ ರಾವ್ಗೆ ಕಬ್ಬಿಣದ ಸಲಾಕೆಗಳ ತಯಾರಿಸುವ ಕಂಪನಿ ತೆರೆಯುವ ಅರ್ಜಿಗೆ ಸರ್ಕಾರದಿಂದ 12 ಎಕರೆ ಭೂಮಿಯನ್ನ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಂಜೂರು ಮಾಡುತ್ತದೆ ಎಂದರೆ ಇದರ ಹಿಂದೆ ಯಾರಿರಬಹುದು ಎಂದು ಜಾಡು ಹುಡುಕುತ್ತಾ ಹೋದರೆ ಶಿಕಾರಿಪುರಕ್ಕೆ ಬಂದು ನಿಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿಯವರು ಗೂಬೆ ಕೂರಿಸುವ ಪ್ರಯತ್ನ ಫಲಿಸದು. ರನ್ಯಾ ರಾವ್ ಎಂಬ ಸ್ಮಗ್ಲರ್ ಹುಟ್ಟಿಕೊಳ್ಳುವುದಕ್ಕೆ ಹಿಂದಿನ ಬಿಜೆಪಿ ಸರ್ಕಾರದ ಕಾಣಿಕೆ ದೊಡ್ಡದಿದೆ. ಬೆಂಗಳೂರಿನ ರನ್ಯಾ ರಾವ್ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಬರುವ ವಿಮಾನಗಳಲ್ಲಿ ದುಬೈಗೆ ಹೋಗಿ ಬಿಗಿ ಭದ್ರತೆಯ ನಡುವೆಯೂ ಕೆಜಿಗಟ್ಟಲೆ ಬಂಗಾರವನ್ನು ಯಾವುದೇ ಅಡೆತಡೆ ಇಲ್ಲದೆ ತರುತ್ತಿದ್ದರು. ಹಿಂದೆ ಬಿಜೆಪಿ ನಾಯಕರ ಕೈವಾಡ ಇಲ್ಲವೆಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲವೆಂದು ತಿರುಗೇಟು ನೀಡಿದ್ದಾರೆ.